ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, 2024ನೇ ಇಸ್ವಿ ಜೂನ್ 4ನೇ ತಾರೀಕು ಎಲೆಕ್ಷನ್ ನಡೆದು ಹೋಗ್ಬಿಟ್ಟಿರುತ್ತೆ. ಲೋಕಸಭೆದು ಎಲೆಕ್ಷನ್ ನಡೆದೋಗಿ ರಿಸಲ್ಟ್ ಅನೌನ್ಸ್ ಆಗೋ ದಿವಸ ಅದು ಜೂನ್ 4ನೇ ತಾರೀಕು. 7 ಹಂತಗಳಲ್ಲಿ ಎಲೆಕ್ಷನ್ ಆಗುತ್ತೆ ಅಂತಲೂ ಮಾತಾಡಿದ್ದೀವಿ. ನಮ್ಮ ಎಲೆಕ್ಷನ್ ಮೈಸೂರು ಕೊಡಗೋದು ಏಪ್ರಿಲ್ 26ನೇ ತಾರೀಕು ಮೊದಲನೇ ಹಂತದಲ್ಲಿ ಬರುತ್ತೆ. ನಾವೆಲ್ಲ ಓಟ್ ಹಾಕಬೇಕು. ಯದುವೀರ ಕೃಷ್ಣದತ್ತ ಒಡೆಯರ್ ರಾಜವಂಶಸ್ಥರು ಅವರು ಜನಸಾಮಾನ್ಯರಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅವರೆಲ್ಲ ಗೆಲ್ಸೋಣ, ನರೇಂದ್ರ ಮೋದಿ ಕೈಗಳನ್ನ ಬಲಪಡ್ಸೋಣ, ದೇಶಭಕ್ತಿನ ಹೆಚ್ಚೋಣ, ಮತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಣ, ಮತ್ತು ಬರೀ ಹುಯಿಲೆಬ್ಬಿಸ್ಬಿಟ್ಟು ಎಲೆಕ್ಷನ್ನ ಗೆಲ್ತಾರೆ. ಸ್ಲೋಗನ್ಗಳು ಕೊಟ್ಬಿಟ್ಟು ಎಲೆಕ್ಷನ್ನೇ ಬರ್ತಾರೆ. 1969ನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬ್ಯಾಂಕನ್ನೆಲ್ಲ ರಾಷ್ಟ್ರೀಕರಣ ಮಾಡಿದ್ರು. ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಎಲ್ಲವನ್ನು ರಾಷ್ಟ್ರೀಕರಣ ಮಾಡೋದು. ಅಂದರೆ ಹಣಕಾಸಿನ ವ್ಯವಹಾರ ಪ್ರೈವೇಟ್ ಕೈನಲ್ಲಿತ್ತು. ಅದನ್ನೆಲ್ಲ ಸರ್ಕಾರ ತೊಗೊಂಡು ತೊಗೊಂಡ್ಮೇಲೆ ಇಷ್ಟು ಭ್ರಷ್ಟಾಚಾರ ಆಯಿತು ಬಿಡಿ. ಅದು 2014ನೇ ಇಸ್ವಿನಲ್ಲಿ ನಾವು ಸೋಷಿಯಲ್ ಮೀಡಿಯಾ ಹುಡುಕೋದು ಸಿಗುತ್ತೆ. ಎಷ್ಟು ಲಕ್ಷಾಂತರ ಕೋಟಿಗಳನ್ನ ಮಾಡ್ಕೊಂಡ್ರು ಕಾಂಗ್ರೆಸ್ ಲೀಡ್ರುಗಳು. ನಿಮ್ಮ ದುಡ್ಡು ಟ್ಯಾಕ್ಸ್ ಕಟ್ಟೋರು ನಾವು, ಶ್ರೀಮಂತರಾದವ್ರು ಅವರು. ಈ ದೇಶದ ಬಡತನ ನಿರ್ಮೂಲನೆ ಆಯಿತಾ ಅಂತಂದರೆ ಖಂಡಿತ ಆಯಿತು ಸ್ವಾಮಿ. ಏನಾಯಿತು ಅಂದರೆ ಕಾಂಗ್ರೆಸ್ನವರು ಅಧಿಕಾರ ಮಾಡ್ತಿದ್ರು, ಅವ್ರ ಲೀಡರ್ಸ್ಗಳು ಬಡತನ ನಿರ್ಮೂಲನೆ ಆಯಿತು. ನೋಡಿ, ಶ್ರೀಮತಿ ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತಾಡಬೇಕು. ಶ್ರೀಮತಿ ಸೋನಿಯಾ ಗಾಂಧಿಯವರು ಏನೂ ಅಧಿಕಾರ ಮಾಡಿಲ್ಲ, ಏನೂ ಅಧಿಕಾರದಲ್ಲಿಲ್ಲ, ಏನೂ ಬಿಸ್ನೆಸ್ ಮಾಡಿಲ್ಲ ಅವರು ಈ ಎಲೆಕ್ಷನ್ ಡಿಕ್ಲೇರ್ ಆಗಿರೋವ್ರಿಗೂ. ಆದರೆ ಅವ್ರು 4th ರಿಚೆಸ್ಟ್ ಪರ್ಸನ್ ಅಂತೆ ಈ ಪ್ರಪಂಚದಲ್ಲಿ. ನಾವು ಅದಾನಿ ಬಗ್ಗೆ ಪ್ರಶ್ನೆ ಕೇಳ್ತೀವಿ, ಅಂಬಾನಿ ಬಗ್ಗೆ ಪ್ರಶ್ನೆ ಕೇಳ್ತೀವಿ, ಯಾರ್ಯಾರ್ದೋ ಪ್ರಶ್ನೆ ಕೇಳ್ತೀವಿ. ಕಾಂಗ್ರೆಸ್ನವ್ರು, ಅದರಲ್ಲೂ ನಮ್ಮ ರಾಹುಲ್ ಗಾಂಧಿ ಪ್ರಶ್ನೆ ಕೇಳೋದ್ರಲ್ಲಿ ಭಾಳ ಫೇಮಸ್ಸು. ಏನೇನೋ ಪ್ರಶ್ನೆ ಕೇಳ್ತಾರೆ. ಅಲ್ಲ ಸ್ವಾಮಿ, ನಿಮ್ಮ ತಾಯಿಯವರು ಏನೂ ಕೆಲಸ ಮಾಡೋದಿಲ್ವಲ್ರಿ, ಅದು ಹೆಂಗ್ರಿ 4th ರಿಚೆಸ್ಟ್ ಪರ್ಸನ್ ಆದರು? ಇದನ್ನ ಯಾಕ್ರಿ ಪ್ರಶ್ನೆ ಕೇಳೋದಿಲ್ಲ? ನೀವು ಅತಿ ಬುದ್ಧಿವಂತರು, ಜಾಣರು, ಪೆದ್ರೋ, ಬ್ರೈನ್ ಮೆಚ್ಯೂರ್ ಆಗಿಲ್ವೋ? ಭಾಳ ಸಂಶಯ ಬರುತ್ತೆ. ಕ್ಲಾರಿಫಿಕೇಷನ್ ನೀವೇ ಕೊಡಬೇಕು ರಾಹುಲ್ ಗಾಂಧಿಯವರೇ. ಏನು ಅಂತಂದರೆ, ಏನೂ ಕೆಲಸ ಮಾಡ್ದೇನೆ, ಏನೂ ಅಧಿಕಾರದಲ್ಲಿಲ್ದೇನೆ, ಏನೂ ಲಂಚ ತಗೊಳ್ದೇನೆ, ಹರಿಶ್ಚಂದ್ರ ಥರ ಅವೆಲ್ಲ ಇದ್ದು 4th ರಿಚೆಸ್ಟ್ ಪರ್ಸನ್ ಆಗಿದ್ದೀರಾ ಅಂತಂದರೆ ಈ ಸೀಕ್ರೆಟ್ನ ನಮ್ಮ ದೇಶದ ಬಡ ಜನಗಳಿಗೂ ಹಂಚ್ಕೋಬೇಕಲ್ವ ನೀವು? ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ನೀವು ಪ್ರಧಾನಮಂತ್ರಿ ಆಗೋದು ಬೇಕಿಲ್ಲ ರೀ. ಈ ಸೀಕ್ರೆಟ್ ಏನಿದೆ ಎಲ್ಲ ಜನಗಳಿಗೆ ಹಂಚಿ ಅಂತ ಅಂದ್ಬಿಟ್ಟು ಇಂದಿನ ಎಪಿಸೋಡ್ ಮುಂದುವರಿಸ್ತಾ ಇದ್ದೀವಿ. ಬನ್ನಿ, 2024ನೇ ಇಸ್ವಿನಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ನರೇಂದ್ರ ಮೋದಿಯವರು ಒಂದು ಸ್ಲೋಗನ್ ಕೊಡ್ತಾ ಇದ್ದಾರೆ. ಏನು ಅಂದರೆ, ಮೇರಾ ಭಾರತ್ ಮೇರಾ ಪರಿವಾರ ಅಂತ. ನರೇಂದ್ರ ಮೋದಿಯವರಿಗೆ ಪರಿವಾರನೇ ಇಲ್ಲ, ಹೆಂಡ್ತಿನ ಬಿಟ್ಬಿಟ್ಟಿದ್ದಾರೆ ಅಂತ ಈ ಮಾತೆಲ್ಲ ಕೇಳಿದ್ರೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟರು. ಆ ವಿಷಯ ಸತ್ತೋಗಿದೆ. ಏನು ಅಂದರೆ, ಏನೂ ಪರಿವಾರದ ಇಲ್ಲದೆ ಇರೋ ಮನುಷ್ಯ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತವನ್ನು ತನ್ನ ಸಂಸಾರ ಅಂತ ಡಿಕ್ಲೇರ್ ಮಾಡಿದ್ದಾರೆ, ತನ್ನ ಫ್ಯಾಮಿಲಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲರ ಕಣ್ಣೀರನ್ನ ಒರೆಸ್ತೀನಿ ಅಂತ ಇದು ಮಾಡಿದ್ದಾರೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ನಿರ್ವಹಣೆ ಹೋಗಲಾಡಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಇಂಥ ಮನುಷ್ಯ ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳಿದ್ದಾರೆ. ಬನ್ನಿ, ಇದಕ್ಕೆ ಪೂರಕವಾಗಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ನೋಡೋಣ. ಬನ್ನಿ, ಪೂರಕವಾಗಿ ಏನೇನು ಕೆಲಸ ಮಾಡಿದ್ದಾರೆ ಅಂದರೆ, ಸುಮಾರು 25 ಕೋಟಿ ಜನಗಳನ್ನ, 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ನಮ್ಮ ದೇಶದಲ್ಲಿ 25 ಕೋಟಿ ಜನಗಳನ್ನ ಬಡತನದ ರೇಖೆಯಿಂದ ಮೇಲೆತ್ತಿದ್ದಾರೆ. ಇದು ನೋಡಿ, ಪ್ರಪಂಚದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗ್ತಕ್ಕಂಥ ಒಂದು ಸಾಧನೆ ಇದು. ಇದನ್ನು ಹಗಲೆಲ್ಲ ಹೇಳ್ತಾರೆ, ಎಲ್ಲ ಎಲೆಕ್ಷನ್ ಇದುಗಳು ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಇದಲ್ಲದೆ ಬನ್ನಿ, ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಎಲ್ಲ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕುಡಿಯೋ ನೀರಿನ ಸೌಲಭ್ಯನ ಒದಗಿಸ್ತೀವಿ, ನಲ್ಲಿ ನೀರಿನ ಮುಖಾಂತರ ಒದಗಿಸ್ತೀವಿ ಅಂತ ಇದು ಮಾಡಿದ್ದಾರೆ. ಮತ್ತು ಭೂಮಿಯ ಅಂತರ್ಜಲ ಕುಸಿದು ಹೋಗಬಾರ್ದು. ಈಗ ನೋಡಿ, ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಎದ್ದಿದೆ ಅಂತಂದರೆ ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಬಿಟ್ಟಿ ಭಾಗ್ಯಗಳು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ, ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ. ಜನಸಾಮಾನ್ಯರು ಕೂಗಿ ಅವ್ರು ಕೇಳಿಸ್ತಿಲ್ಲ. ಜನಗಳು ನೀರಿಲ್ಲದೆ ಸಾಯ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇವರು ಬಿಟ್ಟಿ ಭಾಗ್ಯಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿನ್ನೆ ಮೈಸೂರಲ್ಲಾಯಿತು, ಮೊನ್ನೆ ಮಂಡ್ಯದಲ್ಲಾಯಿತು. ಇದು ಎಂಥ ದೌರ್ಭಾಗ್ಯ. ನಾವು ಓಟ್ ಹಾಕಿದ್ದೆ ಜನ ನೋಡ್ಕೋಬೇಕು, ಯೋಚನೆ ಮಾಡ್ಕೋಬೇಕು. ಆತ್ಮವಿಶ್ವಾಸ, ಆತ್ಮಗೌರವ, ಆತ್ಮಸಾಕ್ಷಿ ಅನ್ನೋದು ಏನಾದರೂ ಇದ್ದರೆ, ಯಾರ್ಯಾರು ಓಟ್ ಹಾಕಿದ್ದೀರಾ, ಫ್ರೀ ಬೇಕು ಅಂತೀರಾ, ಯೋಚನೆ ಮಾಡಿ. ನೀವು ಫ್ರೀ ಕೊಟ್ಬಿಟ್ಟಿದ್ದೀರ, ಕುಡಿಯೋಕ್ಕೆ ನೀರಿದೆ ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ನಿವಾರಣೆ ಮಾಡಬೇಕು ಅಂತ ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಭೂಮಿಯ ಅಂತರ್ಜಲ ಕುಸಿದು ಹೋಗಬಾರ್ದು. 100 ಅಡಿ 200 ಅಡಿ ಬೋರ್ವೆಲ್ ಹಾಕಿದ್ರೆ ನೀರು ಸಿಗಬೇಕು. ನೋಡಿ, ಯಾದಗಿರಿನಲ್ಲಿ ಜನ
3 ಅಡಿ 4 ಅಡಿ ಮರಳಿನ ಗುಂಡಿ ತೋಡ್ಬಿಟ್ಟು ಅದರಿಂದ ಕುಡಿಯೋ ನೀರನ್ನ ಎತ್ತಿಬಿಟ್ಟು 5-6 ಕಿಲೋಮೀಟ್ರ್ ನಡ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರಿಗೆ ಸ್ನಾನ ಮಾಡೋಕ್ಕೆ ನೀರಿಲ್ಲ, ಏನದು ರೇಷನ್ ಥರ ಕುಡಿಯೋ ನೀರು ಉಪಯೋಗಿಸ್ತಾರೆ, ಅಡುಗೆಗೆ ಉಪಯೋಗಿಸ್ತಾರೆ. ಇದೆಲ್ಲ ನಮ್ಮ ಸಿದ್ದರಾಮಯ್ಯನವ್ರು ಕಾಣೋದೇ ಇಲ್ವಾ? ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಣೋದೇ ಇಲ್ವಾ? ಫ್ರೀ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ನುಡಿದಂತೆ ನಡೆದಿದ್ದೇವೆ ಅಂತ. ಲೋಕಸಭಾ ಎಲೆಕ್ಷನ್ ಬಂದಿದೆ, ಮೆರಿತಾ ಇದ್ದಾರೆ ಇವರು ಸೆಲೆಬ್ರೇಟ್ ಮಾಡ್ತಕೊಂಡು. ಅಲ್ಲಿ ಸೆಲೆಬ್ರೇಟ್ ಅಂತೆ, ಅಲ್ಲೂ ಅನ್ನ ಕೊಡ್ತಾರಂತೆ, ಅಲ್ಲೇನೋ ಸ್ವೀಟ್ ಕೊಡ್ತಾರಂತೆ. ಹಿಂಬಾಲಕರು ಮುಂಬಾಲಕರು ನಮ್ಮ ಜನ ಬಿಡಿ. ನಮ್ಮ ದೇಶಕ್ಕೆ ಶತ್ರುಗಳು ಯಾರು ಇದ್ದಾರೆ ಅಂತಂದರೆ ಈ ಫ್ರೀ ಕೇಳ್ತಕ್ಕಂಥವ್ರು. ಈ ಪಾಕಿಸ್ತಾನದ ಇಮ್ರಾನ್ ಖಾನ್ ಬಂದು 50 kg ಅಕ್ಕಿ ಕೊಡ್ತೇನೆ ಅಂತಂದ್ರೆ ಅವನಿಗೂ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವ್ರು. ಭಾಳ ಹುಷಾರಾಗಿರಿ ನೀವು. ಏನು ಅಂತಂದರೆ ಫ್ರೀ ಕೊಟ್ಟು ದೇಶನ ಸ್ಟ್ರಾಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಫ್ರೀ ಕೊಟ್ಟು ನಾವು ದೇಶನ ಸಶಕ್ತರು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಅಂತಂದರೆ ಪಕ್ಕದ ಮಾಲ್ಡೀವ್ಸು ಮತ್ತು ಬೇರೆ ಶ್ರೀಲಂಕಾ ಇದೆ, ಇಂಥ ದೇಶಗಳು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶವನ್ನು ವಶಪಡಿಸ್ಕೊಂಡ್ಬಿಡ್ತೇವೆ. ಅಂಥ ಪರಿಸ್ಥಿತಿನ ತರಬೇಕು ಅಂತಂದರೆ ಜನಗಳನ್ನೆಲ್ಲ ಭಿಕ್ಷುಕರನ್ನಾಗಿ ಮಾಡಬೇಕು ಅಂದರೆ 5 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಿ, 20 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ, ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿ, ನೀರು ಕೊಡ್ತೀವಿ ಅಂತ ಹೇಳಿ, ನಿಮ್ಮ ಮನೆಯಲ್ಲಿ ತಗೊಂಬನ್ನಿ ದುಡ್ಡು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನರೇಂದ್ರ ಮೋದಿಯವರು ಬಾಲಾಕೋಟಲ್ಲಿ ಗನ್ ತಗೊಂಡು ಹೋಗಿದ್ರ ಹೊಡೆದಾಡೋದಕ್ಕೆ ಅಂತ ಹೇಳಿದ್ದೀರ. ನೀವು ಮನೆಯ ದುಡ್ಡು ತಗೊಂಬಂದು ಕೊಡಿ ಸ್ವಾಮಿ, ನಮ್ಮನ್ನೆಲ್ಲ ಭಿಕ್ಷುಕರನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ನೀವು ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮಾಡೋದಕ್ಕಿಂತ ಮುಂಚೆ ಬನ್ನಿ, ಇವತ್ತಿನ ಸ್ಲೋಗನ್ ಏನಿತ್ತು, ಮೇರಾ ಭಾರತ್ ಮೇರಾ ಪರಿವಾರ. ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ, ಅಂತರ್ಜಲ ವೃದ್ಧಿ ಮಾಡೋದಕ್ಕೋಸ್ಕರ ಅನೇಕ ನದಿಗಳಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ದೇಶದಲ್ಲಿ. ಮತ್ತು ಭೂಮಿಯ ಅಂತರ್ಜಲದಿಂದ ನೀರು ಮಾಡಬೇಕು ಅಂತ ಬೋರ್ವೆಲ್ಗಳು ಹಾಕಿ ಕುಡಿಯೋ ನೀರನ್ನು ಸಪ್ಲೈ ಮಾಡ್ತಾರೆ. ಇವತ್ತೇನಾಗಿದೆ, ಕರ್ನಾಟಕದಲ್ಲಿ ಭೀಕರ ಬರಗಾಲನ ಎದುರಿಸ್ತಾ ಇದ್ದೀವಿ. ದುಡ್ಡು ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತೀವಿ. ನೀವು ಸರ್ಕಾರ ನಡೆಸೋರು ಇಷ್ಟು ದುಡ್ಡು ಉತ್ಪತ್ತಿ ಆಗುತ್ತೆ. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಅತ್ಯಂತ ಜಾಸ್ತಿ ದುಡ್ಡು ಕೊಟ್ಟಿರೋರು. ಬೋರ್ವೆಲ್ ತೆಗೆಸ್ರಿ, ನೀವು ಕುಡಿಯೋ ನೀರು ಕೊಡಿ ಸ್ವಾಮಿ. ಎಲ್ಲೋ ಸಮಾರಂಭ ಮಾಡ್ಕೊಂಡು ಕೂತಿದ್ದೀರ ನೀವು. ಬಿಟ್ಟಿ ಭಾಗ್ಯಗಳು ನುಡಿದಂತೆ ನಡೆದಿದ್ದೇವೆ, ನಾವು ಫ್ರೀ ಕೊಟ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೊನ್ನೆ ಮೈಸೂರಲ್ಲಿ ಮಾಡಿದ್ದೀರಾ, ಅದಕ್ಕಿಂತ ಹಿಂದೆ ಮಂಡ್ಯದಲ್ಲಿ ಮಾಡಿದ್ದೀರಾ, ಇನ್ನೆಲ್ಲ ಮಾಡ್ತಾಯಿದ್ರೆ ಊರು ತುಂಬ ಟಮಟ ಮಾಡ್ಕೊಂಡಿರ್ತೀರ. ಏನು ಅಂದರೆ ರಾಜಕೀಯ ದುರುದ್ದೇಶಕ್ಕೋಸ್ಕರ ನೀವೇನು ಮಾಡಿರ್ತೀರ, ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ ಅಂತ ಹೇಳಬೇಕಾಗತ್ತೆ. ದಯವಿಟ್ಟು ಇಂಥ ದೊಂಬರಾಟಗಳನ್ನೆಲ್ಲ ಬಿಟ್ಬಿಟ್ಟು ನಿಜವಾದ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇವತ್ತೇನೋ ಮೀಟಿಂಗ್ ಮಾಡ್ತೀರಂತೆ, ಕ್ಯಾಬಿನೆಟ್ ಮೀಟಿಂಗ್ ಪೇಪರ್ ನೋಡ್ತಾ ಇದ್ವಿ ಇವತ್ತು ನಾವು. ಇವತ್ತು ಮಾಡ್ತೀರಂತೆ. ಸ್ವಾಮಿ, ಕುಡಿಯೋ ನೀರಿನ ಸಮಸ್ಯೆ ಬಂದು 15 ದಿವಸ ಆಯಿತು. 15 ದಿವಸ ಆದರೂ ಜನಗಳ ಸಮಸ್ಯೆ ಗೊತ್ತಾಗಿಲ್ಲ ನಿಮಗೆ. ಅಂದರೆ ನೀವು ಕನೆಕ್ಷನ್ ಕಳ್ಕೊಂಬಿಟ್ಟಿದ್ದೀರಾ ರೀ. ಗ್ರೌಂಡ್ ಝೀರೋನಲ್ಲಿ ಕನೆಕ್ಷನ್ ಕಳ್ಕೊಂಬಿಟ್ಟಿದ್ದೀರಾ. ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀರಾ. ಇನ್ನು ಅದಕ್ಕೆ ಪರಿಹಾರ ಕಂಡುಕೊಂಡು ಅದಕ್ಕೆ ದುಡ್ಡು ರಿಲೀಸ್ ಮಾಡಿ ಅದಕ್ಕೆ ಕೆಲಸ ಕಾರ್ಯಗಳಿಗೆ ಟೆಂಡರ್ ಕೊಟ್ಟು ಕುಡಿಯೋ ನೀರನ್ನ ಬೋರ್ವೆಲ್ ಹಾಕಿ ನೀರು ಕೊಡೋ ಸಮಸ್ಯೆಗೆ ಮುಂದಿನ ಮಳೆಗಾಲ ಬಂದ್ಬಿಡುತ್ತೆ. ಯೋಚನೆ ಮಾಡಿ ನೀವು ಏನಾಗಿದೆ. ಇದ್ರ ಬದಲಿ ಬನ್ನಿ, ನರೇಂದ್ರ ಮೋದಿಯವರು ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳ್ತಾರೆ. ಸುಮಾರು 4 ಕೋಟಿ ಪರಿವಾರಗಳಿಗೆ ಇಂಡಿಯಾ ದೇಶದಲ್ಲಿ ಆಗಲೇ ಮನೆಗಳನ್ನ ಕಟ್ಟಿ ಕೊಟ್ಟುಬಿಟ್ಟಿದ್ದಾರೆ ವಾಸಕ್ಕೆ. ಎಂಥ ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಕಾಂಗ್ರೆಸ್ನವರು ಮನೆ ಕಟ್ಕೊಡ್ತಿದ್ರು ಸ್ವಾಮಿ. ಏನು ಅಂದರೆ, ಯಾವುದಾದ್ರು ಹುಡುಗ LKG UKG ಹೋಗ್ತಕ್ಕಂಥ ಹುಡುಗ ಹುಚ್ಚ ಒಯ್ದುಬಿಟ್ರೆ ಬಿದ್ದೋಗೋದು, ಅಂಥ ಮನೆಗಳನ್ನ ಕಟ್ಕೊಡ್ತಾಯಿದ್ರು. ಇದೇನಾಗಿದೆ, ನರೇಂದ್ರ ಮೋದಿಯವ್ರ ಸ್ಕೀಮಲ್ಲಿ ಕಟ್ಕೊಡ್ತಾ ಇರ್ತಕ್ಕಂಥ ಮನೆ ಪಕ್ಕಾ ಮನೆಗಳಾಗಿದೆ. RCC ಕಾಂಕ್ರೀಟ್ ಇರುತ್ತೆ, ಎಲೆಕ್ಟ್ರಿಸಿಟಿ ಇರುತ್ತೆ, ಕುಡಿಯೋ ನೀರಿನ ಇದಿರುತ್ತೆ, ಶೌಚಾಲಯ ಇರುತ್ತೆ. ಬನ್ನಿ, ಇದು ಬಹಳ ದೊಡ್ಡ ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ. ಆ ಶೌಚಾಲಯ ಇರ್ತಕ್ಕಂಥ ಮನೆಗಳನ್ನ ಕಟ್ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನವ್ರು ಕನಸಲ್ಲೂ ಬರಲ್ಲ ರೀ ಇಂಥ ಯೋಜನೆಗಳು. ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ ಅವ್ರು ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳಿದ್ರೆ ಅರ್ಥ ಇದೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಸಾಲ್ವ್ ಮಾಡ್ತಾರಂತೆ. ಮತ್ತು ಬನ್ನಿ, ಈಗ ಭಾರತ ರೈಸ್ ಅಂತ ಕೊಟ್ಟಿದ್ದಾರೆ. ಭಾರತ ರೈಸು ನಾವು ಯೂಸ್ ಮಾಡಿದ್ದೀವಿ. ಏನು ಅಂದರೆ ಅನ್ನ ಮಾಡ್ಕೊಂಡು ತಿನ್ಬೋದು. ಅದು ತುಂಬ ಸಣ್ಣ ಅಕ್ಕಿ ಅಲ್ಲ, ತುಂಬ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ 50-60 ರೂಪಾಯಿ kg ಅಕ್ಕಿ ಅಂತ ಅಲ್ಲ. ಆದರೆ ಅನ್ನ ಮಾಡ್ಕೊಂಡು ಮಿಡ್ಲ್ ಕ್ಲಾಸ್ನವರು ತಿನ್ಬೋದು. ಇದು ಅಂಥ ಅಕ್ಕಿನ ಕೊಡ್ತಾ ಇದ್ದಾರೆ. ಈ ಸ್ಕೀಮ್ ಯಶಸ್ವಿನೂ ಆಗಿದೆ. ಅದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಅನ್ನಭಾಗ್ಯ ಅಂತ ಮಾಡಿದ್ರು. ಅಕ್ಕಿ ಯೋಜನೆ ಟುಸ್ ಆಗೋಯ್ತು. ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂದರು. ಅದೇನು ಹಿಂಬಾಲಕರಿಗೆ ಮಾತ್ರ ಕೊಟ್ರಂತೆ, ಮಿಕ್ಕವ್ರು ಕೊಡಲಿಲ್ವಂತೆ, ಅದು ಟುಸ್ ಆಯಿತು. ಇದ್ರ ಮೇಲೆ ಗಾಯಕ್ಕೆ ಉಪ್ಪು ಹಾಕಿದಂಗೆ
ಏನಂತಿದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತ ಅಂದ್ಬಿಟ್ಟು ನಿನ್ನೆ ಅಲ್ಲ ಮೊನ್ನೆ ಮೈಸೂರಿನ ಸೆಲೆಬ್ರೇಟ್ ಮಾಡಿದ್ದಾರೆ ರೀ. ಅದಕ್ಕಿಂತ ಒಂದು 4-5 ದಿನದಿಂದ ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹೀಗೆ ಕರ್ನಾಟಕ ಮುಂದೆ ಪೂರ್ತಿ ಇವರು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿ ಭಾಗ್ಯ ಸಕ್ಸಸ್ ಆಗಿದೆ ಅಂತ ಟಾಮ್ಟಾ ಮಾಡ್ಕೊಂಡು ಸುತ್ತಾ ಇದ್ದಾರೆ. ಇದು ಎಲೆಕ್ಷನ್ಗೋಸ್ಕರ ನಡೀತಿರ್ತಕ್ಕಂಥ ದೊಂಬರಾಟ. ಇಂಥ ಮಾತುಗಳಿಗೆ ಮರಳಾಗಬಾರ್ದು. ಬನ್ನಿ, ನರೇಂದ್ರ ಮೋದಿಯವರು ಏನು ಪ್ರಯತ್ನ ಪಡ್ತಾ ಇದ್ದಾರೆ, ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ನುಡಿದಂತೆ ನಡೆದಿದ್ದೆ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂದರೆ ಇದು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ. ಅಲ್ಲಿ ಸಿಗಾಕೊಂಡಿರ್ತಕ್ಕಂಥ ಇಂಡಿಯನ್ಸ್ನ ಇವರು ಸುರಕ್ಷಿತವಾಗಿ ವಾಪಸ್ ತಂದಿದ್ದಾರೆ. ಇದಲ್ಲದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಿದ್ದಾಗ 2 ದಿವಸ ಯುದ್ಧ ಸ್ಟಾಪ್ ಆಯಿತು, ರಷ್ಯಾದವ್ರು ಸ್ಟಾಪ್ ಮಾಡಿದ್ರು. ಆವಾಗ ಅಲ್ಲಿರ್ತಕ್ಕಂಥ ಜನಗಳನ್ನ ಅನೇಕ ವಿಮಾನಗಳಲ್ಲಿ ಕರ್ತಂದಿದ್ದಾರೆ. ಇದನ್ನು ಸಹ ನಾವು ಟಿ ವಿನಲ್ಲಿ ನೋಡಿದ್ದೀವಿ. ಇವರು ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳ್ತಾರೆ ಅಂತಂದರೆ ಇವತ್ತು ನೋಡಿ ಅಕ್ಕಿ ಕೊಡ್ತಾ ಇದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಎಜುಕೇಷನ್ಗೆ ನ್ಯೂ ಎಜುಕೇಷನ್ ಪಾಲಿಸಿ ತಂದಿದ್ದಾರೆ. ಹೆಲ್ತ್ ಸ್ಕೀಮ್ಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ತಂದುಬಿಟ್ಟು ಪ್ರತಿ ವರ್ಷ 5 ಲಕ್ಷ ರೂಪಾಯಿನ ವಿಮೆ ಮಾಡಿಸ್ತಾರೆ. ಎಲ್ರಿಗೂ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದಾರೆ, ಎಜುಕೇಷನ್ ಸಮಸ್ಯೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ IITಗಳನ್ನ ಮಾಡಿದ್ದಾರೆ, ಅನೇಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳನ್ನ ತೆಗೆದುಬಿಟ್ಟು ವೈದ್ಯಕೀಯ ಕಾಲೇಜುಗಳನ್ನ ಮಾಡಿದ್ದಾರೆ. ಇದಲ್ಲದೆ ಕುಡಿಯೋ ಭೂಮಿಯ ಅಂತರ್ಜಲ ಸಂರಕ್ಷಣೆ ಮಾಡಬೇಕು, ಜಲಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಅಂತರ್ಜಲ ಕುಸಿದ ಹಾಗೆ ನೋಡ್ತಾ ಇದ್ದಾರೆ. ಈ ಕೆರೆಗಳಿಗೆ ನೀರು ತುಂಬಿಸೋದು ಮೊಟ್ಟ ಮೊದಲನೇ ಕಾರ್ಯಕ್ರಮ. ಯಡಿಯೂರಪ್ಪನವರು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದು ಕಾಂಗ್ರೆಸ್ನವ್ರ ಯೋಜನೆ ಅಲ್ಲ, 65 ವರ್ಷ ಯೋಜನೆ ಮಾಡಿದ್ರೆ ಇವ್ರಿಗೆ ಇಂಥದ್ದೆಲ್ಲ ಕನಸು ಬೀಳಲಿಲ್ಲ ರೀ. ಇದು ಹೀಗಾಗ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಏನೋ ನಾಯಿಗೆ ಹಾಕಿದ ಥರ ಬ್ರೆಡ್ ಬಿಸ್ಕತ್ ಹಾಕ್ಬಿಟ್ಟು ನಾವು ದೇಶನ ಕಾಪಾಡ್ತೀವಿ, ದೇಶನ ಸ್ಟ್ರಾಂಗ್ ಮಾಡ್ತೀವಿ, ಕಾಂಗ್ರೆಸ್ ವೋಟ್ ಹಾಕಿ ಅಂತ ಬರ್ತಾರಲ್ಲ. ನಾವು ನಿಜವಾದ ದೇಶಭಕ್ತರು ಯಾರು ಇದು ಮಾಡ್ತೀವಿ, ಯೋಚನೆ ಮಾಡಬೇಕು. ಯಾರಾದರೂ ಮೇರಾ ದೇಶ್ ಮೇರಾ ಭಾರತ್ ಮೇರಾ ಪರಿವಾರ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಅದೇ ಥರ ನಡ್ಕೊಂಡಿದೆ. ಪ್ರತಿಯೊಂದು ಆಯಾಮದಲ್ಲೂ ದೇಶದಲ್ಲಿ ಅನೇಕ ಸಬ್ಜೆಕ್ಟ್ಗಳು ಬರುತ್ತೆ. ಹೆಲ್ತ್ ಬರುತ್ತೆ, ಎಜುಕೇಷನ್ ಬರುತ್ತೆ, ವ್ಯವಸಾಯ ಬರುತ್ತೆ, ಮತ್ತು ಎಕಾನಮಿಯಲ್ಲಿ ಬರಬೇಕು ಅಂತಂದರೆ ಬನ್ನಿ, ನಮ್ಮ ದೇಶದಲ್ಲಿ ಕೆಲವೇ ಸಾವಿರ ಕೋಟಿಗಳ ಬಡ್ಜೆಟ್ ನಡೀತಾ ಇತ್ತು. ಇವತ್ತು $5 ಟ್ರಿಲಿಯನ್ ಎಕಾನಮಿ ಆಗಿದೆ. ನಾವು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ವಿ. ಚೈನಾದವ್ರ ಮೇಲೆ ಆಕ್ರಮಣ ಮಾಡೋಕ್ಕಾಗ್ತಾಯಿಲ್ಲ, ಪಾಕಿಸ್ತಾನ ಹೆಸರು ಮೂಲೆ ಕೂತ್ಕೊಂಡಿದ್ದಾರೆ ಅಂತಂದರೆ ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟ್ರು. ಮೇರಾ ಭಾರತ್ ಮೇರಾ ಪರಿವಾರ ಅಂತ ಹೇಳ್ತಾರೆ, ಅದೇ ಥರ ನಡ್ಕೋತಾ ಇದ್ದಾರೆ. ಅವ್ರನ್ನ ಗೆಲ್ಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ದೇಶಭಕ್ತನ ಕರ್ತವ್ಯ ಅಂತ ಹೇಳ್ಬಿಟ್ಟು ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.